ಸ್ನೇಹಿತರೆ ನಮಸ್ಕಾರ. ಪ್ರಜ್ವಲ್ ರೇವಣ್ಣ ಹಾಸನದ ಪೆನ್ಡ್ರೈವ್ ಹೀರೋ. ನೂರಾರು ಹೆಣ್ಣು ಮಕ್ಕಳನ್ನ ತನ್ನ ವಿಕೃತ ತೃಷೆಗೆ ಬಳಸಿಕೊಂಡಂತಹ ವಿಕೃತ ಕಾಮಿ ಈತ ಈಗಾಗಲೇ ಅಪರಾಧಿ ಅಂತೇಳಿ ಪ್ರೂವ್ ಆಗಿದೆ. ಜೈಲು ಶಿಕ್ಷೆಯು ಕೂಡ ಫಿಕ್ಸ್ ಆಗಿದೆ. ಅಷ್ಟೇ ಯಾಕೆ, ಕೈದಿ ನಂಬರ್ ಕೂಡ ಈಗಾಗಲೇ ಸಿಕ್ಕಾಗಿದೆ. ಕೆಲಸವೂ ಕೂಡ ಆಗಲೇ ಜಾಯಿನ್ ಆಗಬೇಕಾಗಿದೆ. ಜೊತೆಗೆ ಕೂಲಿಯೂ ಕೂಡ ನಿಗದಿಯಾಗಿದೆ. ದಿನಕ್ಕೆ ಇಂತಿಷ್ಟು ಕೆಲಸ, ಇಂತಿಷ್ಟು ಕೂಲಿ, ಇಂತಿಷ್ಟು ಕೈದಿ ನಂಬರ್, ಇವನಿಗೆ ಇಂತಹದ್ದೇ ಊಟ ಅನ್ನುವಂಥದ್ದು ಎಲ್ಲದೂ ಕೂಡ ಈಗಾಗಲೇ ನಿಗದಿ ಆಗಿದೆ. ಹಾಗಾದರೆ ಜೈಲಿನ ಒಳಗಡೆ ಪ್ರಜ್ವಲ್ ರೇವಣ್ಣನ ಜೀವನ ಶೈಲಿ ಹೇಗಿದೆ? ಐಷಾರಾಮಿ ಮನೆ, ಸಂಸದನಾಗಿದ್ದಂಥ ಸಂದರ್ಭದಲ್ಲಿ ಅವನಿಗೆ ಬೇಕಾದಂತಹ ಸೌಲಭ್ಯಗಳು, ಸವಲತ್ತುಗಳು, ಇನ್ನು ಮನೆಯಲ್ಲಿ ಏನಿಲ್ಲ ಏನಿದೆ ಅಂತಲ್ಲ, ಕೈಗೊಂದಾಳು ಕಾಲಿಗೊಂದಾಳು, ಐಷಾರಾಮಿ ಕಾರುಗಳು, ದಿನ ಪಾರ್ಟಿ ಪಬ್ಬು, ಲೈಫ್ನ ತುಂಬ ಎಂಜಾಯ್ ಮಾಡಿದ್ದಂಥ ಪ್ರಜ್ವಲ್ ರೇವಣ್ಣ ಪರಿಸ್ಥಿತಿ ಇವತ್ತು ಹೇಗಾಗಿದೆ ಅಂತ ಹೇಳಿದ್ರೆ ಎಲ್ಲವೂ ಕೂಡ ಕನಸು. ಜೈಲು, 4 ಗೋಡೆಯೂ ಕೂಡ ಜೈಲಿನ ಗೋಡೆಯೇ 4 ಕಡೆ. ಜೊತೆಗೆ ಜೈಲಿನಲ್ಲೇ ಕೆಲಸ, ಜೈಲಿನಲ್ಲೇ ಫ್ರೆಂಡ್ಸು, ಜೈಲಿನಲ್ಲೇ ಪಾರ್ಟಿ ಅಂದರೆ ಇದೆ. ಅಲ್ಲೇ ನೀರು ಕುಡಿಬೇಕು, ಅಲ್ಲೇ ಸಿಗೋದನ್ನು ತಿನ್ನಬೇಕು, ಅಲ್ಲೇ ಕೆಲಸ ಮಾಡಿಕೊಂಡು ಜೀವನವನ್ನು ಸಾಗಿಸಬೇಕು. ಈ ರೀತಿಯಾದಂಥ ಪರಿಸ್ಥಿತಿ ಬಹುಶಃ ಕನಸಲ್ಲೂ ಕೂಡ ಪ್ರಜ್ವಲ್ ರೇವಣ್ಣ ಇಂಥದ್ದೊಂದು ದಿನ ಬರುತ್ತೆ ಅಂಥೇಳಿ ಅಂದ್ಕೊಂಡಿರಲಿಲ್ಲ ಅನಿಸುತ್ತೆ. ಇದು ಪ್ರಜ್ವಲ್ ರೇವಣ್ಣ ಕಥೆ. ಆದರೆ ಇನ್ನು ಪ್ರಜ್ವಲ್ ರೇವಣ್ಣ ಸಾಹಸ ಮಾಡಿದ್ದ ನೋಡಿ, ಆತ ನಟಿಸಿದ್ದಂಥ ಸಿನಿಮಾಗಳಿದ್ದಾವೆ ನೋಡಿ, ಆ ಸಿನಿಮಾಗಳ ಪೆನ್ಡ್ರೈವನ್ನು ಹಂಚಿದಂಥ ವೀರರಿದ್ದಾರಲ್ಲ, ಈ ಪೆನ್ಡ್ರೈವನ್ನು ಹಂಚಿದವ್ರಿಗೂ ಕೂಡ ಈಗ ಮಾರಿ ಹಬ್ಬ ಫಿಕ್ಸ್ ಅನ್ನೋದು ಗೊತ್ತಾಗಿದೆ. ಅವ್ರಿಗೂ ಕೂಡ ಜೈಲೂಟ ಕೆಲವೇ ದಿನಗಳಲ್ಲಿ ನಿಗದಿ ಆಗುತ್ತೆ ಅನ್ನೋದು ಕೂಡ ಗೊತ್ತಾಗ್ತಿದೆ. ಅಟ್ ದಿ ಸೇಮ್ ಟೈಮ್ ಇಲ್ಲಿ ಆ ವಿಡಿಯೋಗಳನ್ನು ನೋಡಿದವ್ರಿಗೆ ಗೊತ್ತಿರುತ್ತೆ, ಪ್ರಜ್ವಲ್ ರೇವಣ್ಣ ಅಂತ ಹೇಳಿಬಿಟ್ಟು ಗುರುತಿಸಿದ್ದಿದೆಯಲ್ಲ, ಅದೇ ದೊಡ್ಡದು ವಿಶೇಷ. ದೇಶದಲ್ಲಿ ಇಂಥದ್ದೊಂದು ಪ್ರಯೋಗ ಪ್ರಜ್ವಲ್ ರೇವಣ್ಣ ಕೇಸ್ನಲ್ಲಿ ಮಾತ್ರ ಆಗಿದ್ದು ಅನಿಸುತ್ತೆ. ಆತನೇ ಅದು ಅಂತ ಹೇಳಿಬಿಟ್ಟು ಪ್ರೂವ್ ಆಗಿದ್ದು ಹೇಗೆ? ಆತನ ಮುಖ ತೋರಿಸಿಲ್ಲ, ಬಟ್ ಆತನ ದೇಹ ರಚನೆಯಿಂದ ಆತನೇ ಅದು ಅಂತ ಹೇಳಿ ಕನ್ಫರ್ಮ್ ಮಾಡ್ಕೊಂಡಿದ್ದು ಹೇಗೆ? ಅದಕ್ಕೆ ಬಳಸಿದಂಥ ಟೆಕ್ನಾಲಜಿ ಏನು? ಈ 3 ವಿಚಾರಗಳ ಬಗ್ಗೆ ನಿಮಗೆ ಈಗ ಸುದೀರ್ಘವಾಗಿ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಈ ಇಂಟ್ರೆಸ್ಟಿಂಗ್ ವಿಡಿಯೋನ ಕೊನೆವರೆಗೆ ನೋಡಿ ನಂತರ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಹಾಸನದವ್ರು ಯಾರಾದರೂ ಈ ವಿಡಿಯೋವನ್ನು ನೋಡ್ತಿದ್ರೆ ದಯವಿಟ್ಟು ನೀವು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಸ್ನೇಹಿತರೆ, ಹಾಸನದ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣನಿಗೆ ಏನು ಕಡಿಮೆ ಆಗಿತ್ತು ಹೇಳಿ? ಅಂದ ಇಲ್ವಾ, ಚಂದ ಇಲ್ವಾ, ಆಸ್ತಿ ಇಲ್ವಾ, ಐಶ್ವರ್ಯ ಇಲ್ವಾ? ಎಲ್ಲದೂ ಕೂಡ ಇತ್ತು. ಆದರೆ ಆತ ಮಾಡಿದಂತಹ ತಪ್ಪೇನು? ಆತ ಮಾಡಬಾರ್ದು ಕೆಲಸಗಳನ್ನು ಮಾಡಿದ್ದೇ ತಪ್ಪು ಅಂತಲೇ ಹೇಳ್ಬೋದು. ಆತನ ಆಸ್ತಿ ಪಾಸ್ತಿಯನ್ನು ನೀವು ಕೇಳಿದ್ರೆ ಬಹುಶಃ ಶಾಕ್ ಆಗ್ತೀರಾ. ಅಷ್ಟರ ಮಟ್ಟಿಗೆ ಆಸ್ತಿ ಪಾಸ್ತಿ ಆತನಿಗಿದೆ. ಅಪ್ಪ ಬೇಕಾದಷ್ಟು ಮಾಡಿಟ್ಟಿದ್ದಾರೆ. ಆದರೆ ಏನು ಮಾಡ್ತೀರಾ? ಎಲ್ಲದಕ್ಕೂ ಕೂಡ ತಿನ್ನುವಂತಹ ಸೌಭಾಗ್ಯ ಇರಬೇಕಲ್ವ, ಎಲ್ಲವನ್ನು ಕೂಡ ಅನುಭವಿಸುವಂತಹ ಸೌಭಾಗ್ಯ ಇರಬೇಕಲ್ವ. ಹಾಗಾಗಿನೇ ಇಲ್ಲಿ ಪ್ರಜ್ವಲ್ ರೇವಣ್ಣಗೆ ಈಗ ಎಂಥ ಪರಿಸ್ಥಿತಿ ಬಂತು ಅಂತ ಹೇಳಿದ್ರೆ, ಮಾಜಿ ಸಂಸದ ಈಗ, ಆದರೆ ಸಂಸದನಾಗಿದ್ದಂತಹ ಸಂದರ್ಭದಲ್ಲಿ ಈತ ಪಡಿತಿದ್ದಂಥ ಸಂಭಾವನೆ ಎಷ್ಟು? ಈತ ಪಡಿತಿದ್ದಂಥ ಸಂಭಾವನೆ 1.24 ಲಕ್ಷ ರೂಪಾಯಿ ಒಂದು ತಿಂಗಳಿಗೆ, ಹೆಚ್ಚು ಕಡಿಮೆ 1.25 ಲಕ್ಷ ರೂಪಾಯಿ ಈತ ಒಂದು ತಿಂಗಳಿಗೆ ಪಡೀತಾ ಇದ್ದ, ಎಲ್ಲ ಅಲವೆನ್ಸನ್ನು ಸೇರಿ. ಆದರೆ ಈಗ ಪ್ರಜ್ವಲ್ ರೇವಣ್ಣ ಪಡಿತಿರುವಂಥ ಸಂಭಾವನೆ ಎಷ್ಟು ಅಥವಾ ಕೂಲಿ ಎಷ್ಟು? 524ರಿಂದ 540 ರೂಪಾಯಿ. ಎಷ್ಟು ಹೇಳಿ? 524ರಿಂದ 540 ರೂಪಾಯಿ. ಯಾಕೆ? ಅದಕ್ಕೆ ಕಾರಣ ಇದೆ. ಅದಕ್ಕೆ ಈಗ ಪ್ರಜ್ವಲ್ ರೇವಣ್ಣನಿಗೆ ಶಿಕ್ಷೆ ವಿಧಿಸಿರುವಂತಹ ಕಾರಣಕ್ಕೋಸ್ಕರ. ಹೌದು, KR ನಗರದ ಮಹಿಳೆ ಮೇಲೆ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೀವನ ಪರ್ಯಂತ ಶಿಕ್ಷೆಗೆ ಗುರಿಯಾಗಿರುವಂತಹ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಇವತ್ತು ಜೈಲಿನಲ್ಲಿ ಜೀವನ ಕಳೆಯುವಂತಹ ದುಸ್ಥಿತಿ ಬಂದೊದಗಿದೆ. ಕಳೆದ 14 ತಿಂಗಳು ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವಂಥ ಪ್ರಜ್ವಲ್ ರೇವಣ್ಣಗೆ ಕೋರ್ಟು ಈಗ ಜೀವಾವಧಿ ಶಿಕ್ಷೆಯನ್ನು ವಿಧಿಸಿದೆ. ನಿನ್ನೆಯಿಂದಲೇ ಅಧಿಕೃತವಾಗಿ ಸಜಾಬಂದಿ ಕೈದಿಯಾಗಿದ್ದಾರೆ ಪ್ರಜ್ವಲ್ ರೇವಣ್ಣ. ಸದ್ಯ ಪ್ರಜ್ವಲ್ ರೇವಣ್ಣಗೆ ಕೈದಿ ನಂಬರ್ 15528 15528 ಈ ನಂಬರನ್ನು ಕೊಡಲಾಗಿದೆ. ಆಗಸ್ಟ್ 2 ಪ್ರಜ್ವಲ್ ರೇವಣ್ಣನಿಗೆ ಜೈಲು ಸಿಬ್ಬಂದಿ ಬಿಳಿ ಸಮವಸ್ತ್ರವನ್ನು ಕೂಡ ಕೊಟ್ಟಿದ್ದಾರೆ. ಜೈಲಿನ ನಿಯಮದ ಪ್ರಕಾರ ಜೈಲು ಅಧೀಕ್ಷಕರು ನೀಡುವಂತಹ ಕೆಲಸವನ್ನು ಮಾಡಿಕೊಂಡು ಈತ ಇರಬೇಕು ಇನ್ನು ಮೇಲಿಂದ. ಇಷ್ಟು ಸಮಯ ಮನೆಯಿಂದ ಕೊಟ್ಟಂತಹ ಬಟ್ಟೆಯನ್ನು ಹಾಕ್ಬೋದಾಗಿತ್ತು, ಕಲರ್ ಬಟ್ಟೆಯನ್ನು, ಬಟ್ ಇನ್ನು ಬೇರೆ ಬಟ್ಟೆಯನ್ನು ಹಾಕುವಂತಿಲ್ಲ. ಆತನ ಈ ಶರ್ಟ್ನ ಮೇಲೆ ಆತನ ನಂಬರ್ ಕೂಡ ಫಿಕ್ಸ್ ಆಗಿರ್ತದೆ, 15528 ಅಂತ ಹೇಳಿ ಅಚ್ಚುತ್ತರ ಆಗಿರುತ್ತೆ. ಜೊತೆಗೆ ಬಿಳಿ ಬಟ್ಟೆಯನ್ನು ಕೂಡ ಕೊಟ್ಟಿರ್ತಾರೆ. ಆ ಬಟ್ಟೆಯನ್ನೇ ಹಾಕ್ಕೊಬೇಕು, ಆ ಬಟ್ಟೆಯಲ್ಲಿ ಆತ ಆ ಕಡೆ ಈ ಕಡೆ ಓಡಾಡಬೇಕು. ಇನ್ನು ಸಜಾಬಂದಿ ಕೈದಿಗಳ ಬ್ಯಾರಕ್ಗೆ ಪ್ರಜ್ವಲ್ ಶಿಫ್ಟ್ ಆಗ್ತಾನೆ.
ಇಷ್ಟು ಸಮಯ ಇದ್ದಂತಹ ಬ್ಯಾರಕ್ಕೆ ಬೇರೆ, ಇನ್ಮೇಲೆ ಇರುವಂಥ ಬ್ಯಾರಕ್ಕೆ ಅಂದರೆ ಅಲ್ಲಿ ಜೈಲಿನಲ್ಲಿರುವಂಥ ಕೊಠಡಿಗಳಿರ್ತಾವಲ್ಲ ಅದೇ ಬೇರೆ. ಸಜಾಬಂದಿಯಾಗಿ ತಡರಾತ್ರಿವರೆಗೂ ಕೂಡ ಈತ ನಿದ್ದೆಯನ್ನು ಮಾಡಿಲ್ಲ. ಮೊದಲನೇ ದಿನ, ಎರಡನೇ ದಿನವೂ ಕೂಡ ಒದ್ದಾಡಿ ನಿದ್ದೆಯನ್ನು ಮಾಡಿದ್ದಾನೆ. ಎಲ್ಲವೂ ಕೂಡ ಮುಗಿಸಿ, ನಿತ್ಯಕ್ರಮವನ್ನು ಮುಗಿಸಿ ಸುಮ್ಮನೆ ಕೂತು ಬಿಡ್ತಾನಂತೆ. ಏನೂ ಕೂಡ ಮಾತನಾಡ್ತಿಲ್ಲ, ಯಾರ ಜೊತೆಗೂ ಕೂಡ ಮಿಂಗಲಾಗ್ತಿಲ್ಲ. ಇನ್ನು ಜೈಲು ಸಿಬ್ಬಂದಿ ಪ್ರಜ್ವಲ್ ರೇವಣ್ಣನಿಗೆ ನಿನ್ನೆ ಅವಲಕ್ಕಿ ಉಪ್ಪಿಟ್ಟನ್ನು ತಂದು ಕೊಟ್ಟಿದ್ದಾರೆ. ಇವತ್ತು ಬೆಳಿಗ್ಗೆ ಇವತ್ತಿನ ಮೆನುವಿನ ಪ್ರಕಾರ ಏನು ಫುಡ್ಡನ್ನು ಕೊಡಬೇಕು ಅದನ್ನು ಕೊಟ್ಟಿದ್ದಾರೆ. ಜೈಲಿನ ಒಳಗಡೆ ಕಡ್ಡಾಯವಾಗಿ 8 ಗಂಟೆ ಕೆಲಸ ಮಾಡಲೇಬೇಕು. ನಾನು MP ಆಗಿದ್ದೆ, ನಾನು ಅವ್ರ ಮಗ, ಇವ್ರ ಮೊಮ್ಮಗ, ಅದು ಯಾವುದು ಕೂಡ ಇಲ್ಲಿ ನಡೆಯಲ್ಲ. ಇಲ್ಲಿ ಮುಚ್ಕೊಂಡು ಕೆಲಸ ಮಾಡಪ್ಪ ಅಂತೇಳಿ ಅಷ್ಟೇ ಹೇಳ್ತಾರೆ. 8 ಗಂಟೆ ಕೆಲಸವನ್ನು ಮಾಡಬೇಕು. ಯಾವ ಕೆಲಸ? ಯಾವುದಾದ್ರೂ ಪರವಾಗಿಲ್ಲ, ಯಾವುದಾದ್ರೂ ಒಂದು ಇವನಿಗೆ ಯಾವುದು ಇಂಟ್ರೆಸ್ಟ್ ಇರುತ್ತೋ ಅದು. ಬೇಕರಿ ಕೆಲಸ ಇರುತ್ತೆ, ಗಾರ್ಡನ್ ಕೆಲಸ ಇರ್ತದೆ, ಹೈನುಗಾರಿಕೆ ಇರ್ತದೆ, ತರಕಾರಿ ಬೆಳೆಯೋದು ಇರುತ್ತೆ, ಕರಕುಶಲ ವಸ್ತು ಇರ್ತದೆ, ಮರ ಕೆಲಸ ಇರ್ತದೆ. ಈತನಿಗೆ ಯಾವ ಕೆಲಸ ಬೇಕು, ಇವನು ಮಾಡಿದ್ದಲ್ಲ ವಿಡಿಯೋದಲ್ಲ, ಆ ಕೆಲಸ ಒಂದು ಬಿಟ್ಟು ಬೇರೆಲ್ಲ ಕೆಲಸ ಇರ್ತದೆ. ಆ ಒಂದು ಕೆಲಸನ ಈತ 8 ಗಂಟೆಗಳ ಕಾಲ ಮಾಡಬೇಕು. ಅದರಲ್ಲಿ ಮಧ್ಯಾಹ್ನ ಊಟದೊಂದು ರೆಸ್ಟ್ ಇರ್ಬೋದು, ಅದು ಬಿಟ್ಟರೆ ಬೇರೆ ಯಾವುದು ಕೂಡ ರೆಸ್ಟ್ ಇರೋದಿಲ್ಲ. ಇದನ್ನು ಪುಕ್ಷಟೆ ಮಾಡೋದಲ್ಲ, ಅವನಿಗೆ ಸಂಬಳನೂ ಕೂಡ ಕೊಡ್ತಾರೆ. 8 ಗಂಟೆಗಳ ಕಾಲ ಕೆಲಸವನ್ನು ಮಾಡಿಸ್ತಾರೆ, ಸಂಬಳನೂ ಕೂಡ ಕೊಡ್ತಾರೆ. ಸಂಬಳ ಎಷ್ಟಿರುತ್ತೆ? ಸದ್ಯಕ್ಕೆ 524 ರೂಪಾಯಿಂದ 540 ರೂಪಾಯಿ ಬೇಸಿಕ್ ಸ್ಯಾಲ್ರಿ ಅಂತ ಹೇಳಿ ಹೇಳೋಣ. ಇವನು MP ಆಗಿದ್ದಾಗ ಪಡಿತಿದ್ದಂಥ ಸಂಬಳ ಎಷ್ಟೋ? ಹೆಚ್ಚು ಕಡಿಮೆ 1.5 ಲಕ್ಷ. ಖಾಲಿ ಸಂಬಳ ನಾನು ಹೇಳ್ತಿರೋದು, ಗಿಂಬಳ ಬೇರೆ ಬೇರೆ ಅವೆಲ್ಲ ಬಿಟ್ಟಾಕಿ ಕೇವಲ ಸಂಬಳನೇ 1.5 ಲಕ್ಷ. ಇಲ್ಲಿ ಈತನಿಗೆ ಕೊಡುವಂಥದ್ದು 524 ರೂಪಾಯಿಂದ 540 ರೂಪಾಯಿವರೆಗೆ ಕೊಡ್ತಾರೆ. ಮೊದಲ 1 ವರ್ಷ ಕೌಶಲ್ಯ ರಹಿತ ಅಂತ ಹೇಳ್ಬಿಟ್ಟು, ಅಂದರೆ ಅವನಿಗೆ ಅನುಭವನೇ ಇಲ್ಲ ಅಂತೇಳಿ, ಫ್ರೆಷರ್ಸ್ ಅಂತೇಳಿ ಹೇಳ್ತೀವಲ್ಲ ಹಾಗೆ. ಈತ ಜೈಲಿಗೀಗ ಜೈಲಿನ ಕೆಲಸಕ್ಕೆ ಫ್ರೆಷರ್ಗೆ ಕೊಡುವಂಥ ಸಂಬಳ ಒಂದು ದಿನಕ್ಕೆ 524ರಿಂದ 540 ರೂಪಾಯಿ. ಆಮೇಲೆ ಅರೆ ಕೌಶಲ್ಯ ಮಟ್ಟಕ್ಕೆ ಏರಿಕೆಯನ್ನು ಮಾಡಲಾಗ್ತದೆ. ಬಳಿಕ ಅನುಭವದ ನಂತರ ನುರಿತ ವರ್ಗಕ್ಕೆ ಬಡ್ತಿಯನ್ನು ಕೊಡ್ತಾರೆ, ಪ್ರಮೋಷನ್ ಸಿಗುತ್ತೆ. ಹೀಗೆ ಸಜಾಬಂದಿ ಕೈದಿಯಾದಂಥ ಕಾರಣ ಪ್ರಜ್ವಲ್ ಜೀವನ ಶೈಲಿ ಸಂಪೂರ್ಣ ಬದಲಾಗ್ತಾ ಹೋಗ್ತದೆ. ಅಂದರೆ ಪ್ರಮೋಷನ್ ಸ್ವಲ್ಪ ಹಂತದಿಂದ ನೆಕ್ಸ್ಟಿಂದ ಮತ್ತೊಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಈ ರೀತಿ ಜೀವನ ಪರ್ಯಂತ. ಈತನಿಗೆ ಹೈಕೋರ್ಟು ಸುಪ್ರೀಂ ಕೋರ್ಟು ಕೂಡ ಇದೇ ರೀತಿ ಹೇಳ್ತು, ಇಲ್ಲಪ್ಪ ಸೆಷನ್ ಕೋರ್ಟ್ ಕೊಟ್ಟಿರುವಂಥ ತೀರ್ಪು ಕರೆಕ್ಟ್ ಆಗಿದೆ, ವಿಶೇಷ ಕೋರ್ಟ್ ಕೊಟ್ಟಿರುವಂಥ ತೀರ್ಪು ಕರೆಕ್ಟ್ ಇದೆ, ಏನಿಲ್ಲ ಅದೇ ಕಂಟಿನ್ಯೂ ಆಗುತ್ತೆ ಅಂತೇಳಿ ಹೇಳ್ತು ಅಂದರೆ ಮುಗೀತು ಕತೆ. ಇದು ಜೀವನ ಪರ್ಯಂತ ಇದೇ ಪರಿಸ್ಥಿತಿ. ಇದ್ರ ಜೊತೆಗೆ ಇನ್ನು 3 ಕೇಸ್ ಬೇರೆ ಪೆಂಡಿಂಗ್ ಇದೆಯಲ್ಲ, ಅದರಲ್ಲೂ ಕೂಡ ಇದೇ ರೀತಿ ಶಿಕ್ಷೆ ಆಯಿತು ಅಂತ ಹೇಳಿದ್ರೆ ಅಲ್ಲಿಗೂ ಕೂಡ ಕತೆ ಮುಗೀತು ಪ್ರಜ್ವಲ್ ರೇವಣ್ಣಗೆ. ಇನ್ನು ಈ 11,60,000 ರೂಪಾಯಿ ದಂಡ ಬೇರೆ ವಿಧಿಸಲಾಗಿದೆ. ಅದು ಒಂದು ಕಡೆ, ಅದನ್ನು ಕೂಡ ಇವರು ಪೇ ಮಾಡಬೇಕು. ಅದು ಒಂದು ಭಾಗ. ಆದರೆ ಇನ್ನೊಂದು ಭಾಗ ಏನು ಅಂತ ಹೇಳಿದ್ರೆ, ಇಲ್ಲಿ ಈ ಒಂದು ಗೊಂದಲ ಇದೆ. 14 ವರ್ಷಕ್ಕೆ ಪ್ರಜ್ವಲ್ ರೇವಣ್ಣ ಹೊರಗಡೆ ಬರಬಹುದಾ ಅಂತೇಳಿ. ಇಲ್ಲ, 14 ವರ್ಷಕ್ಕೆ ಬರೋದಕ್ಕೆ ಸಾಧ್ಯವಿಲ್ಲ. 14 ವರ್ಷಕ್ಕೆ ಯಾವಾಗ ಹೊರಗಡೆ ಬರ್ಬೋದು ಅಂತ ಹೇಳಿದ್ರೆ, ಇಲ್ಲಿ ಒಂದಿದೆ, ಜೀವನ ಪರ್ಯಂತ ಅಥವಾ ಜೀವಾವಧಿ ಶಿಕ್ಷೆ ವಿಧಿಸಿದ ನಂತರ 14 ವರ್ಷದ ಬಳಿಕ ಕ್ಷಮಾದಾನವನ್ನು ಕೊಡಬಹುದು. ಕ್ಷಮಾದಾನ ಕೊಡುವಂತಹ ಅಧಿಕಾರ ಸರ್ಕಾರ ಮತ್ತು ರಾಜ್ಯಪಾಲರಿಗೆ ಇರ್ತದೆ. ಆದರೆ ಕೋರ್ಟು ಜೀವನ ಪರ್ಯಂತ ಅಂತ ಹೇಳಿ ಆದೇಶದಲ್ಲಿ ಉಲ್ಲೇಖ ಮಾಡಿರೋದ್ರಿಂದ ಪ್ರಜ್ವಲ್ ಜೀವನ ಪೂರ್ತಿ ಸೆರೆವಾಸದಲ್ಲೇ ಇರಬೇಕಾಗುತ್ತೆ. ಅಪರಾಧಿ ಪ್ರಜ್ವಲ್ಗೆ ಜೀವಾವಧಿ ಶಿಕ್ಷೆ ಈಗ ಶುರುವಾಗಿರೋದ್ರಿಂದ ಇಲ್ಲಿವರೆಗೆ ಅನುಭವಿಸಿದಂತಹ 14 ತಿಂಗಳು ಕೂಡ ಜೈಲು ವಾಸ ಅನ್ವಯಿಸೋದಿಲ್ಲ ಅಂತಲೂ ಕೂಡ ಕೆಲವರು ಹೇಳ್ತಾರೆ. ಬಟ್ ಕೆಲವರು ಇಲ್ಲ, ಅದು ಅನ್ವಯಿಸುತ್ತೆ ಅಂತಲೂ ಕೂಡ ಹೇಳ್ತಾರೆ. ಅದ್ರ ಬಗ್ಗೆ ಇನ್ನೂ ಕೂಡ ಕ್ಲಾರಿಟಿ ಸಿಗ್ತಾ ಇಲ್ಲ. ಕೆಲವರು ಇಲ್ಲ ಆಗುತ್ತೆ, ಬಟ್ ಇಲ್ಲ ಅಂತಲೂ ಕೂಡ ಹೇಳ್ತಾರೆ. ಇಲ್ಲ ಅದು ಅಪ್ಲೈ ಆಗುತ್ತೆ ಅಂತಲೂ ಕೂಡ ಹೇಳ್ತಾರೆ. ಅದೇನೇ ಇದ್ರೂ ಕೂಡ ವಾಟ್ ಎವರ್, 14 ತಿಂಗಳದ್ದು ಬಿಟ್ಟಾಕಿ 14 ವರ್ಷ ಆದ ಬಳಿಕ ಈತನಿಗೆ ಕ್ಷಮಾದಾನ ಸಿಗುತ್ತಾ ಅಂತೇಳಿ ಕೇಳಿದ್ರೆ ಅದರ ಚಾನ್ಸಸ್ ತುಂಬ ಕಡಿಮೆ ಅಂತೇಳಿ ಹೇಳ್ತಿದ್ದಾರೆ. ಇನ್ನು ಪೆರಾಲ್ ಯಾವಾಗ ಸಿಗುತ್ತೆ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಜೈಲು ನಿಯಮದ ಪ್ರಕಾರ 5 ವರ್ಷದ ಬಳಿಕ ಅಥವಾ 2 ವರ್ಷದ ಬಳಿಕ ಹೀಗೆಲ್ಲ ಇರ್ತದೆ. ಅವರು ಹೇಗಿರ್ತಾರೆ ಜೈಲಿನೊಳಗೆ ಅನ್ನೋದ್ರ ಮೇಲೆ. ಪ್ರಜ್ವಲ್ಗೆ 2 ವರ್ಷದ ಬಳಿಕ ಪೆರಾಲ್ ಸಿಗಬಹುದು ಅಂತಲೂ ಕೂಡ ಹೇಳ್ತಾರೆ. ಅದಕ್ಕಿಂತ ಮುಂಚೆ ಪೆರಾಲ್ ಸಿಗೋದಿಲ್ಲ ಅಂತೇಳಿ. ಪೆರಾಲ್ನಲ್ಲಿ ಪ್ರಜ್ವಲ್ ಹೊರಗಡೆ ಬಂದು ಹೋಗ್ಬೋದು, ಅದು ಬಿಟ್ಟರೆ ಬೇರೆ ಆಪ್ಷನ್ಸ್ ಇಲ್ಲ. ಇನ್ನು ಕ್ವಿಕ್ಕಾಗಿ ಹೇಳೋದಾದರೆ, ಪ್ರಜ್ವಲ್ ಈ ಸಾಹಸದ ವೀಡಿಯೋಗಳಿದಾವಲ್ಲ, ಆತ ತುಂಬ ಸಾಹಸಗಳನ್ನು ಮಾಡಿರುವಂಥ ವೀಡಿಯೋಗಳು, ಅದನ್ನು ಹಂಚಿದಂಥವ್ರಿಗೂ ಕೂಡ ಈಗ ಸಂಕಷ್ಟ ಶುರುವಾಗಿದೆ. ಏನಂತ ಹೇಳಿದರೆ, ಯಾರೆಲ್ಲ ಈ ವಿಡಿಯೋಗಳನ್ನು ವೈರಲ್ ಮಾಡಿದಾರೋ ಹಂಚಿದಾರೋ ಅವ್ರ ಮೇಲೂ ಕೂಡ ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ ಈಗಾಗಲೇ SIT ಸೂಚನೆಯನ್ನು ಕೊಟ್ಟಿದೆ. ಅವರ ಮಾಹಿತಿಯನ್ನು ಕೂಡ ಸಂಗ್ರಹಿಸಿದೆ. ಹಾಗಾಗಿ ಈ ಚುನಾವಣೆ ಹೊತ್ತಿನಲ್ಲಿ, ಕಳೆದ ಬಾರಿಯ ಚುನಾವಣೆ ಹೊತ್ತಿನಲ್ಲಿ ಈ ವಿಡಿಯೋವನ್ನು ವೈರಲ್ ಮಾಡಿದ್ದು, ಪೆನ್ಡ್ರೈವ್ ಮೂಲಕ ಈ ವಿಡಿಯೋ ವೈರಲ್ ಆಯಿತು. ನಂತರ ಮೊಬೈಲ್ನಲ್ಲೂ ಕೂಡ ವೈರಲ್ ಆಯಿತು. ಆದರೆ ಮೊದಲಿಗೆ ಯಾರೆಲ್ಲ ವೈರಲ್ ಮಾಡಿದ್ರು ನೋಡಿ, ಕೆಲವೊಂದಷ್ಟು ಉದ್ದೇಶದಿಂದನೇ ಅವರಿಗೆ ಶಿಕ್ಷೆ ನೀಡುವಂತೆ ಆಗ್ರಹಗಳು ಕೂಡ ಕೇಳಿಬಂದಿದೆ. ಈ ಬಗ್ಗೆ ಪ್ರಜ್ವಲ್ ಕೇಸ್ನ SIT ಮುಖ್ಯಸ್ಥರಾದಂಥ BK ಸಿಂಗು ಇಂಥದ್ದೊಂದು ಸುಳಿವನ್ನು ಕೊಟ್ಟಿದ್ದಾರೆ. ಏನು, ಈ ಪೆನ್ಡ್ರೈವಲ್ಲಿ ಹಾಕಿ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡಿದ್ದು ಹಾಸನದಲ್ಲಿ ಯಾರೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೋ ಅವರ
ಬಗ್ಗೆ ಮಾಹಿತಿಗಳಿದ್ದಾವೆ. ಚಾರ್ಜ್ ಶೀಟ್ನಲ್ಲಿ ಅವರ ಅಂಶಗಳನ್ನು ಕೂಡ ಉಲ್ಲೇಖ ಮಾಡಿದ್ದೇವೆ. ಈ ಮೂಲಕ ಪೆನ್ ಡ್ರೈವ್ ಹಂಚಿದವ್ರಿಗೂ ಕೂಡ, ವಿಡಿಯೋ ವೈರಲ್ ಮಾಡಿದವ್ರಿಗೂ ಕೂಡ ಶಿಕ್ಷೆ ಕಾದಿದೆ ಅನ್ನೋದನ್ನು ಸ್ಪಷ್ಟವಾಗಿ ಇಲ್ಲಿ ಹೇಳ್ತಾರೆ. ಇನ್ನು ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನು ಅಂತ ಹೇಳಿದ್ರೆ, ಈ ಯಾವ ವಿಡಿಯೋದಲ್ಲೂ ಕೂಡ ಪ್ರಜ್ವಲ್ ರೇವಣ್ಣಂದು ಸಾಕಷ್ಟು ವಿಡಿಯೋಗಳು ವೈರಲ್ ಆಯಿತು. ಆತ ಮಾಡಿರುವಂಥ 3,500-4,000 ವಿಡಿಯೋಗಳಲ್ಲಿ ಕೆಲವು ವೈರಲ್ ಆಗಿತ್ತು. ಅದರಲ್ಲಿ ಎಲ್ಲೂ ಕೂಡ ಪ್ರಜ್ವಲ್ ರೇವಣ್ಣನ ಮುಖ ಎಲ್ಲೂ ಕೂಡ ಕಾಣಿಸೋದಿಲ್ಲ. ಆತನ ದೇಹ ರಚನೆ ಮಾತ್ರ ಕಾಣಿಸ್ತದೆ. ಆತನ ಗುಪ್ತಾಂಗ ಮತ್ತು ಕಾಲು ಮತ್ತು ಕೈ, ಹೊಟ್ಟೆ, ಈ ರೀತಿ ಆತನ ದೇಹದ ಬೇರೆ ಬೇರೆ ಅಂಗಗಳು ಮಾತ್ರ ಕಾಣ್ತವೆ. ಅದು ಹೇಗೆ ಗೊತ್ತಾಯಿತು ಈತನೇ ಅಂತೇಳಿ ಕೇಳಿದ್ರೆ, ಒಂದು ವಾಯ್ಸ್ ಮ್ಯಾಚಿಂಗನ್ನು ಮಾಡಿದ್ರು, ಅದರಲ್ಲೂ ಕೂಡ ಸಕ್ಸಸ್ ಆಯಿತು. ಅಂದರೆ ಅನಾಟೋಮಿಕಲ್ ಕಂಪ್ಯಾರಿಸನ್ ಆಫ್ ಜೆನೆಟಲ್ ಫೀಚರ್ಸ್ ಅಂತ ಹೇಳ್ಬಿಟ್ಟು ಇಂಥದ್ದೊಂದು ಟೆಕ್ನಾಲಜಿಯನ್ನು ಮೊಟ್ಟ ಮೊದಲ ಬಾರಿಗೆ ಈ ಪ್ರಜ್ವಲ್ ರೇವಣ್ಣನ ಈ ಕೇಸ್ನಲ್ಲಿ ಬಳಕೆ ಮಾಡ್ತಾರೆ. ಇಲ್ಲೇನಂತ ಹೇಳಿದ್ರೆ, ಈತ ಯಾವ ರೀತಿ ಈ ದೌರ್ಜನ್ಯವನ್ನು ಎಸಗ್ತಿದ್ದ, ಆ ಸಂದರ್ಭದಲ್ಲಿ ಈತ ಬಳಕೆ ಮಾಡ್ತಿದ್ದಂಥ ವಸ್ತುಗಳಾಗಿರ್ಬೋದು ಅಥವಾ ವಿಡಿಯೋಗಳಾಗಿರ್ಬೋದು ಅಥವಾ ಆ ವಿಡಿಯೋದಲ್ಲಿ ಇರುವಂತಹ ಒಂದು ಆತನ ಕಾಣಿಸುವಂತಹ ಆತನ ದೇಹ ರಚನೆ ಇರ್ಬೋದು ಅಥವಾ ಗುಪ್ತಾಂಗಗಳಿರ್ಬೋದು, ಇದರ ಬಗ್ಗೆ ಎಲ್ಲದೂ ಕೂಡ ನೀಟಾಗಿ ಒಂದು ಬ್ಲೂ ಪ್ರಿಂಟನ್ನು ರೆಡಿ ಮಾಡ್ಕೊಂಡು ಅದನ್ನು ಮ್ಯಾಚ್ ಮಾಡ್ತಾರೆ. ಆ ಒಂದು ಬ್ಲೂ ಪ್ರಿಂಟ್ಗೂ ಮತ್ತು ಈ ಪ್ರಕ್ರಿಯೆಯಲ್ಲಿ, ಅಂದರೆ ಈ ಫೀಚರ್ಸ್ನಲ್ಲಿ ಪತ್ತೆಯಾಗುವಂತಹ ಬ್ಲೂ ಪ್ರಿಂಟ್ಗೂ ಅಥವಾ ಒಂದು ರಚನೆಗೂ ಮ್ಯಾಚಿಂಗ್ ಇತ್ತು ಅಂತ ಹೇಳಿದ್ರೆ, ನಂತರ ಇಲ್ಲಿ ಇವನೇ ಅನ್ನೋದನ್ನು ಕನ್ಫರ್ಮ್ ಮಾಡ್ತಾರೆ. ಇನ್ನೂ ಕೂಡ ಸಿಂಪಲ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ, ಈತನ ದೇಹದ ಕಂಪ್ಲೀಟ್ ಆದಂತಹ ಒಂದು ದಪ್ಪ, ಅಗಲ ಎಲ್ಲವನ್ನು ಕೂಡ ನೋಡುತ್ತಾರೆ. ಎಲ್ಲವನ್ನು ಕೂಡ, ಅಂದರೆ ದೇಹದ ಎಲ್ಲ ಭಾಗಗಳು, ಆ ವಿಡಿಯೋದಲ್ಲಿ ಕಾಣುವಂಥ ಎಲ್ಲ ಭಾಗಗಳು ಎಲ್ಲವನ್ನು ಕೂಡ ಅಂದಾಜು ಮಾಡುತ್ತೆ ಈ ಫೀಚರ್ಸ್ನಲ್ಲಿ. ನಂತರ ಈತನನ್ನು ಕೂಡ ಪರೀಕ್ಷೆಗೆ ಒಳಪಡಿಸಿದಾಗ ಅಲ್ಲಿ ಎರಡೂ ಕಡೆ ಕೂಡ ಮ್ಯಾಚಿಂಗ್ ಬಂತು ಅಂತ ಹೇಳಿದ್ರೆ ಫಿಕ್ಸ್, ಅಲ್ಲಿ ಈತನ ಅನ್ನೋದು ಕ್ಲಿಯರ್ ಆಗುತ್ತೆ. ಆ ರೀತಿ ಮಾಡಿ ಇಲ್ಲಿ ಪ್ರಜ್ವಲ್ ರೇವಣ್ಣನನ್ನು ಲಾಕ್ ಮಾಡಿದ್ದು. ಇಲ್ಲಿ ಹೋಲಿಕೆ ಆದಂತಹ ವಿಡಿಯೋಗಳಲ್ಲಿ ಎಲ್ಲವೂ ಕೂಡ ಈತನೇ ಅನ್ನೋದು ಗೊತ್ತಾದ ಬಳಿಕ ಇಲ್ಲಿ ಕಾನೂನಿನ ಪ್ರಕಾರ ಮತ್ತಷ್ಟು ದೃಢವಾಗ್ತಾ ಹೋಯಿತು. ಇಂಥ ಎಲ್ಲ ಟೆಕ್ನಾಲಜಿಗಳನ್ನು ಬಳಸಿ SIT ತುಂಬ ಅಪ್ಡೇಟೆಡ್ ಆದಂತಹ ಒಂದು ವಿಧಾನದ ಮೂಲಕ ಪತ್ತೆ ಹಚ್ಚುವಂಥ ಕೆಲಸವನ್ನು ಮಾಡಿ ಸಾಕ್ಷಿ ಸಂಗ್ರಹಿಸಿ ಅದನ್ನು ಕೋರ್ಟ್ ಮುಂದೆ ಇಟ್ಟಂಥ ಕಾರಣಕ್ಕೋಸ್ಕರ ಇವತ್ತು ಪ್ರಜ್ವಲ್ ರೇವಣ್ಣಗೆ ಇಂತಹ ಕಠಿಣ ಶಿಕ್ಷೆ ವಿಧಿಸುವಂತಾಯಿತು ಅಂಥೇಳಿ. ವಾಟೆವರ್, ಒಂದು ಕಾಲದಲ್ಲಿ ರಾಜನ ರೀತಿ ಮೆರಿತಿದ್ದವನು ಇವತ್ತು ಜೈಲಿನಲ್ಲಿ ಕೊಳೆಯುವಂಥ ಪರಿಸ್ಥಿತಿ ಬಂದಿರೋದ್ರ ಬಗ್ಗೆ ನಿಮಗೇನು ಅನಿಸುತ್ತೆ? ನಿಮ್ಮ ಅಭಿಪ್ರಾಯ ಏನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಈ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.